ಆತ್ಮೀಯ ಬಂಧು ಭಗಿನಿಯರೇ, ಹಿತೈಷಿಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಕಳೆದ ತಿಂಗಳು ಜುಲೈ 25ನೇ ತಾರೀಕಿಗೆ ನಾನು ದೆಹಲಿಗೆ ಹೋಗಿದ್ದೆ. ಅಲ್ಲಿ ಕಪಿಲ್ ದೇವ್ರನ್ನ, ಅಂದರೆ ಮಾಜಿ ಕ್ರಿಕೆಟ್ ಪ್ಲೇಯರ್, ಖ್ಯಾತ ಕ್ರಿಕೆಟ್ ಪ್ಲೇಯರ್ ಕಪಿಲ್ ದೇವ್ರನ್ನ ಭೇಟಿಯಾಗುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಿಂದ ಕೇವಲ ನನ್ನನ್ನು ಮಾತ್ರ ಆಯ್ಕೆ ಮಾಡಿ ಅಲ್ಲಿಗೆ ಕಳಿಸಲಾಗಿತ್ತು. ಈ ವಿಷಯವನ್ನು ನಾನು ನನಗೆ ಬೇಕಾದಂತಹ ಅನೇಕ ಆತ್ಮೀಯರಿಗೆ ಈ ವಿಷಯವನ್ನು ನಾನು ಹಂಚಿಕೊಂಡಿದ್ದೆ. ಅದರಲ್ಲಿ ಕೆಲವರು ನಾನು ದೆಹಲಿಗೆ ಹೋಗೋದಕ್ಕಿಂತ ಮುಂಚೆನೇ ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ, ಹೀಗೆ ನಾನಾ ಥರದ ಸೋಷಿಯಲ್ ಮೀಡಿಯಾಗಳಲ್ಲಿ ನನಗೆ ಶುಭ ಹಾರೈಸಿ ಅನೇಕರು ಸಂದೇಶಗಳನ್ನು ಕಳಿಸಿದರು. ಅದರಲ್ಲೂ ವಿಶೇಷವಾಗಿ ನಾನು ಪತ್ರಕರ್ತನಾಗಿದ್ದರಿಂದ ನನ್ನ ಅನೇಕ ಮಾಧ್ಯಮ ಮಿತ್ರರು ಸಹಿತ ತಮ್ಮ ಪತ್ರಿಕೆಗಳಲ್ಲಿ ವರದಿಯನ್ನು ಮಾಡಿದರು. ಅದು ಸಹಿತ ಒಂದು ವಾರಗಳ ಮಟ್ಟಿಗೆ ವೈರಲ್ ಆಗಿತ್ತು. ಅದು ಒಂಥರ ಖುಷಿನೇ. ಕರ್ನಾಟಕದಿಂದ ಒಟ್ಟಾರೆ ಇಡೀ ದೇಶದಿಂದ 33 ಜನಗಳನ್ನು ಅವರು ಆಹ್ವಾನಿಸಿದರು. ಅದರಲ್ಲಿ 5 ಜನ ಕಾರ್ಯಕ್ರಮಕ್ಕೆ ಬರಲಿಲ್ಲ. ನಾವು ಕೇವಲ 29 ಜನ ದೆಹಲಿಯಲ್ಲಿ ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ವಿ. ಸುಮಾರು 3 ರಿಂದ 4 ತಾಸು ಮಾನ್ಯ ಕಪಿಲ್ ದೇವ್ಜಿಯವರು ನಮ್ಮ ಜೊತೆ ಇದ್ದರು. ಅವ್ರ ಜೊತೆ ನಾವು ಸೆಲ್ಫಿ ಫೋಟೋ ತಗೊಂಡ್ವಿ, ಮಾತಾಡಿದ್ವಿ. ಬಹಳ ಖುಷಿ ಅನ್ನಿಸ್ತು. ಇದು ಕೆಲವೊಂದಿಷ್ಟು ಜನರಿಗೆ ಇದರಲ್ಲಿ ಏನು ವಿಶೇಷ ಇದೆ, ದೆಹಲಿಗೆ ಭಾಳಷ್ಟು ಜನ ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ, ಇದರಲ್ಲಿ ಏನು ವಿಶೇಷ ಇದೆ, ಯಾಕಿಷ್ಟು ಒತ್ತು ಕೊಡಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಕೆಲವೊಂದು ಜನ ಹೇಳಿದ್ರು. ವಿಶೇಷ ಯಾಕಪ್ಪ ಅಂತ ಹೇಳಿದರೆ, ಇದು ನನ್ನ ಮೊದಲ ವಿಮಾನಯಾನ ಆಗಿತ್ತು. ಸಂಪೂರ್ಣ ಉಚಿತವಾಗಿ ನಾನು ವಿಮಾನದ ಮೂಲಕ ದೆಹಲಿಗೆ ಹೋದೆ. ಅದು ಒಂದು ಒಳ್ಳೆಯ ಖುಷಿ. ಅದ್ರ ಜೊತೆಗೆ ಮೊದಲನೇ ಸಲನೇ ಒಬ್ಬ ಖ್ಯಾತ ಸೆಲೆಬ್ರಿಟಿ, ಮಾಜಿ ಕ್ರಿಕೆಟ್ ಪ್ಲೇಯರ್ನ ಭೇಟಿಯಾಗುವಂಥ ಒಂದು ಅವಕಾಶ ಯಾರಿಗೆ ಯಾವಾಗ ಸಿಗೋದಕ್ಕೆ ಸಾಧ್ಯ? ಅದು ಒಂದು ಸಹಿತ ನನ್ನ ಸೌಭಾಗ್ಯ. ಅದ್ರ ಜೊತೆಗೆ ಅನೇಕ ಜನ ಕಂಪನಿಗಳ ಮುಖ್ಯಸ್ಥರು, ನಮ್ಮ CSE ಮುಖ್ಯಸ್ಥರು ಅಲ್ಲಿ ನಮಗೆ ಭೇಟಿಯಾದರು. ಅದು ಸಹಿತ ನಮ್ಮ ಸೌಭಾಗ್ಯ. ಇದೆಲ್ಲದಕ್ಕಿಂತ ಮುಂಚೆ ನಾನು ಏನೇನು ಕೆಲಸವನ್ನು ಮಾಡಿದೆ, ಅಂದರೆ ದೆಹಲಿಗೆ ಹೋಗಬೇಕಾದ್ರೆ ನಾನು ಏನೇನು ಕೆಲಸವನ್ನು ಮಾಡಿದ್ದೆ, ಯಾವುದ್ರ ಮೂಲಕ ನನಗೆ ಆಹ್ವಾನ ಸಿಕ್ತು ಅಂಥೇಳಿ ತಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಬ್ಸ್ಕ್ರೈಬನ್ನು ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡ್ತಾ ನನ್ನ ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡಿ. 8 ವರ್ಷಗಳಿಂದ ನಾನು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಡಿಜಿಟಲ್ ಇಂಡಿಯಾದ CSE ಕೇಂದ್ರವನ್ನು ನಾನು ನಡೆಸ್ತಾ ಇದ್ದೇನೆ. ಕನ್ನಡದಲ್ಲಿ ಸಾಮಾನ್ಯ ಸೇವಾ ಕೇಂದ್ರ ಅಂತ ಹೇಳಿ ಅದರ ಹೆಸರು. ಸಾಮಾನ್ಯ ಸೇವಾ ಕೇಂದ್ರ ಅಂತ ಹೇಳಿದರೆ ಅದರಲ್ಲಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತಹ ಅನೇಕ ಅಪ್ಲಿಕೇಶನ್ಸ್ಗಳು, ಸೌಲಭ್ಯಗಳ ಅರ್ಜಿಗಳು, ನಾನಾ ಥರದ ಸೇವೆಗಳನ್ನ ನಾವು ಒದಗಿಸ್ತಾ ಬಂದಿದ್ದೀವಿ. ಇತ್ತೀಚೆಗೆ ನಮ್ಮ CSE ಏನು ಆರ್ಗನೈಸೇಷನ್ ಇದೆ, ನಮ್ಮೆಲ್ಲ VLEಗಳಿಗೆ ಒಂದು ಒಳ್ಳೆಯ ಆಫರನ್ನು ಕೊಡ್ತು. ಅಂದರೆ ನಾವು ಏನೇನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಕೆಲವೊಂದಿಷ್ಟು ಬಿಸ್ನೆಸ್ಗಳನ್ನು ನಮ್ಮ ಮೂಲಕ ಮಾಡಿಸಿ ನಮಗೆ ಲಾಭ ಆಗುವಂತಹ ಕೆಲವೊಂದಿಷ್ಟು ವ್ಯವಸ್ಥೆಯನ್ನು ಅವ್ರು ಮಾಡಿದರು. ನಮ್ಮ CSE ಪ್ಲ್ಯಾಟ್ಫಾರ್ಮ್ನಿಂದ ನಮಗೆ ಗ್ರಾಮೀಣ ಸ್ಟೋರ್ ಅಂತ ಹೇಳಿ ಹೊಸದಾಗಿ ಬಿಸ್ನೆಸ್ಸನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿಕೊಟ್ರು. ಅದರ ಮೂಲಕ ಆಯ್ದ VLEಗಳಿಗೆ, ಅಂದರೆ ಕೆಲವೊಂದಿಷ್ಟು VLEಗಳಿಗೆ ಮಾತ್ರ ಒಳ್ಳೆಯ ಬಿಸ್ನೆಸ್ಸನ್ನು ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ CSE ಮೂಲಕ ನಿರ್ಮಾಣ ಆಯಿತು. ಅದ್ರ ಮೂಲಕ ರೋಣ ತಾಲೂಕು, ನರಗುಂದ ತಾಲೂಕು, ಅಂದರೆ ನಮ್ಮ ಹೊಳೆಯಾರು ಸರೌಂಡಿಂಗ್ 20-25 ಕಿಲೋಮೀಟರ್ವರೆಗೂ ನಮಗೆ ನಮ್ಮದೇ ಆದಂಥ ಒಂದು ಕಂಪ್ನಿಗಳ ನೇರ ಪ್ರಾಡಕ್ಟ್ಗಳನ್ನು ನಮ್ಮ ಸೆಂಟ್ರಿಗೆ ತಲುಪಿಸುವಂಥ ವ್ಯವಸ್ಥೆ ನಮ್ಮ CSE ಕಡೆಯಿಂದ ಆಗ್ತಾ ಇದೆ. ಕಂಪ್ನಿಗಳವ್ರು ಏನು ಮಾಡ್ತಾರೆ, ಡೈರೆಕ್ಟ್ ಅಂದರೆ ನಮ್ಮ ಮೇಲೆ ಯಾರೂ ಡಿಸ್ಟ್ರಿಬ್ಯೂಟರ್ ಇಲ್ಲ, ಡೈರೆಕ್ಟ್ ಕಂಪ್ನಿಯಿಂದ ಎಲ್ಲ ಪ್ರಾಡಕ್ಟ್ಗಳು ನಮಗೆ ನೇರವಾಗಿ ಬರ್ತಾವೆ. ಈ ಕಾರಣದಿಂದ ನಾವು
ಹೊರಗಡೆ ಏನು ಮೆಗಾ ಸಿಟಿ ಒಳಗಡೆ ಏನು ಪ್ರೈಸಿಂಗ್ ಇರುತ್ತದೆ ಆ ಪ್ರೈಸ್ಗಿಂತ ಕಡಿಮೆ ಪ್ರೈಸ್ನೊಳಗೆ ನಾವು ಮಾರೋದಕ್ಕೆ ಸಾಧ್ಯ ಆಗಿದೆ. ಕಾರಣ ಏನಂದ್ರೆ ಕಂಪ್ನಿ ವೇರ್ಹೌಸ್ನಿಂದ ಡೈರೆಕ್ಟ್ ನಮ್ಮ ಸ್ಟೋರ್ಗೆ ಪ್ರಾಡಕ್ಟ್ಗಳು ಮುಟ್ಟೋದ್ರಿಂದ ನಡುವೆ ಯಾವುದೇ ರೀತಿಯಾದಂಥ ಕಮಿಷನ್ ಏಜೆಂಟ್ಸ್ ಇರೋದಿಲ್ಲ, ಡೀಲರ್ಸ್ ಇರೋದಿಲ್ಲ. ಈ ಕಾರಣದಿಂದ ನಮಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಪ್ರಾಡಕ್ಟ್ಗಳು ಸಿಗ್ತಾವು. ಅದೇ ಕಡಿಮೆ ಬೆಲೆಯಲ್ಲಿ ನಾವು ಗ್ರಾಹಕರಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಕಳೆದ 1.5 ವರ್ಷದಿಂದ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಈ ಕಾರಣದಿಂದನೇ ನಮ್ಮ ಈ CSC ಪ್ಲಾಟ್ಫಾರ್ಮ್ನಲ್ಲಿ ಸಾಕಷ್ಟು ಜನ ಗ್ರಾಮೀಣ ಸ್ಟೋರನ್ನು ತೆಗೆದುಕೊಂಡಿದ್ದಾರೆ. ಆ ಗ್ರಾಮೀಣ ಸ್ಟೋರ್ಗಳ ಪೈಕಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ನಾವು ಟ್ರಾನ್ಸಾಕ್ಷನ್ ಮಾಡಿದಂಥ ಸೆಂಟ್ರು ಅಂತ ಹೇಳಿದ್ರೆ ನಮ್ಮ ಸೆಂಟ್ರು ಅದು CSC ಭಾರತ್ ಎಲೆಕ್ಟ್ರಾನಿಕ್ಸ್. ಅದೇ ಕಾರಣದಿಂದ ಕರ್ನಾಟಕದಿಂದ ನನ್ನನ್ನು ಒಬ್ಬನ್ನು ಮಾತ್ರ ದೆಹಲಿಗೆ ಇನ್ವೈಟ್ ಮಾಡಲಾಯಿತು. ಆ ಪ್ರಕಾರ ನಾನು ಆ ದೆಹಲಿ ಇವೆಂಟ್ಗೆ ಭಾಗವಹಿಸಿ ಕಪಿಲ್ ದೇವ್ಜಿಯನ್ನು ನಾನು ಭೇಟಿಯಾದೆ. ಈಗ ಸದ್ಯಕ್ಕೆ ನಿಮಗೆ ಅದೇ ನಮ್ಮ ಶಾಪ್ನೊಳಗೆ ಏನೇನು ಪ್ರಾಡಕ್ಟ್ಗಳು ಸಿಗ್ತವೆ ಅಂದರೆ ಟಾಟಾ ಕ್ರೋಮಾ ಇರ್ಬೋದು, ಕ್ರ್ಯಾಂಪ್ಟನ್ ಇರ್ಬೋದು, ವಿಗಾರ್ಡ್ ಇರ್ಬೋದು, ಪ್ರೆಸ್ಟೀಜ್ ಇರ್ಬೋದು, ನಾನಾ ಥರದ ಕಂಪ್ನಿಗಳು. ಈಗಂತೂ ಇನ್ನೂ QMS ಅಂತ ಹೇಳಿ ಹೊಸದಾಗಿ ಒಂದು ಕಂಪ್ನಿ ಆ್ಯಡ್ ಆಗಿದೆ ನಮ್ಮ ಗ್ರಾಮೀಣ ಸ್ಟೋರ್ನಲ್ಲಿ. ನಮ್ಮ ಹೆಲ್ತ್ ಸಂಬಂಧಪಟ್ಟಂಥ ಎಲ್ಲ ಇಕ್ವಿಪ್ಮೆಂಟ್ಗಳು ಆ ಒಂದು ಸಂಸ್ಥೆಯಲ್ಲಿ ಸಿಗ್ತಾವೆ. ಆ ಪ್ರಾಡಕ್ಟ್ಗಳು ಸಹಿತ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಮಗೆ ಸಿಗ್ತಾವೆ. ಆ ಪ್ರಾಡಕ್ಟ್ಗಳು ಮುಂದಿನ ದಿನಮಾನಗಳಲ್ಲಿ ನಾನು ನಮ್ಮ ಈ ಒಂದು CSC ಭಾರತ್ ಎಲೆಕ್ಟ್ರಾನಿಕ್ಸ್ ಸ್ಟೋರ್ ಮೂಲಕ ಗ್ರಾಹಕರಿಗೆ ತಲುಪಿಸುವಂಥ ಒಂದು ಹೊಸ ಪ್ರಯತ್ನವನ್ನು ಕೂಡ ನಾನು ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಕಾರಣಗಳಿಂದ ನಾನು ಬಹಳಷ್ಟು ದಿನಗಳಿಂದ ನಾನು ಗ್ರಾಹಕರ ಮುಂದೆ ನಾನು ಯಾವ ರೀತಿ ದೆಹಲಿಗೆ ಹೋಗುವಂಥ ಸಂದರ್ಭ ಬಂತು ಅಂತ ಹೇಳ್ಕೊಳ್ಬೇಕಂತ ಹೇಳಿ ಬಹಳ ದಿವಸದಿಂದ ನನಗೊಂದು ತಲೆಯಲ್ಲಿ ಇತ್ತು. ಆ ಕಾರಣಕ್ಕಾಗಿ ಈ ವಿಡಿಯೋ ಮಾಡಿದ್ದು. ಇದ್ರ ಮೂಲಕ ನಮ್ಮ ಒಂದು ಏನು ಸ್ಟೋರ್ ಇದೆ ಆ ಸ್ಟೋರನ್ನು ಕೂಡ ತಮಗೆ ಇನ್ನೊಂದ್ಸಲ ತೋರಿಸ್ಬೇಕು. ಆಮೇಲೆ ನಾನು ದೆಹಲಿಗೆ ಹೋದಾಗ ನಾನು ಸೆಲ್ಫಿ ತಗೊಂಡಂಥ ಕಪಿಲ್ ದೇವ್ ಜೊತೆ ಆಮೇಲೆ ಆ ಟೀಮ್ ಜೊತೆ ನಾನು ಏನು ಫೋಟೋಗಳನ್ನು ತೆಗೆದುಕೊಂಡೆ ಅದನ್ನು ಕೂಡ ತಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನುವಂಥ ಒಂದು ಅಪೇಕ್ಷೆ ಇತ್ತು. ಆ ಕಾರಣದಿಂದಲೇ ಇವತ್ತಿನ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ನನ್ನ ಕಳಕಳಿ ವಿನಂತಿ ಏನಂತ ಹೇಳಿದ್ರೆ, ಸಿಟಿ ಮಾರ್ಕೆಟ್ಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳನ್ನು ನೀವೇನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರೋ ಅಲ್ಲಿನ ಪ್ರೈಸ್ಗಿಂತ ನಮ್ಮ ಕಡೆ ಅಂದ್ರೆ 10,000 ರೂಪಾಯಿ ಮೇಲ್ಪಟ್ಟಂತಹ ಪ್ರಾಡಕ್ಟ್ಗಳಿಗೆ ಸುಮಾರು 1,500ರಿಂದ 2,000 ರೂಪಾಯಿ, 20,000 ರೂಪಾಯಿ ಮೇಲ್ಪಟ್ಟಂಥ ಪ್ರಾಡಕ್ಟ್ಗಳಿಗೆ ಸುಮಾರು 2,000ರಿಂದ 2,500 ರೂಪಾಯಿ ಡಿಫ್ರೆನ್ಸ್ ನಮ್ಮಲ್ಲಿ ವ್ಯತ್ಯಾಸ ನೀವು ನೋಡೋದಕ್ಕೆ ಸಿಗ್ತದೆ. ಈ ಕಾರಣದಿಂದನೇ ನಮ್ಮಲ್ಲಿ ಅತ್ಯಂತ ಹೆಚ್ಚು ಜನ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಇನ್ನೂ ಹೆಚ್ಚು ಆಫರ್ಗಳನ್ನು ಕೊಡ್ತಾ ಇದ್ದೀವಿ, ಫ್ರೀ ಗಿಫ್ಟ್ಗಳನ್ನು ಕೊಡ್ತಾ ಇದ್ದೀವಿ. ಈ ಮೂಲಕ ಮತ್ತೆ ನನ್ನನ್ನು ತಮ್ಮ ಒಂದು ಆಶೀರ್ವಾದದಿಂದ ಮತ್ತೆ ನನ್ನನ್ನು ಈ ನಮ್ಮ ವ್ಯವಹಾರದಲ್ಲಿ ನಂಬರ್ 1 ಬರೋ ಥರ ಈ ವರ್ಷ ನನಗೆ ಆಶೀರ್ವದಿಸಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೇಳ್ಕೊಳ್ತಾ, ನನ್ನ ಶಾಪ್ನ ಎಲ್ಲ ಒಂದು ಈ ವಿಡಿಯೋಗಳಿರ್ಬೋದು, ಆಮೇಲೆ ನಾನು ದೆಹಲಿಯ ಫೋಟೋಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹಾಕ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ, ಇದು ಮೊದಲು ವಿನಂತಿ. ನಂತರ ಏನು ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬರ್ ಜಾಸ್ತಿ ಆದಂಗೆ ನಮ್ಮ ಶಾಪನ್ನ ಯೂಟ್ಯೂಬ್ನಲ್ಲಿ ನಾನು ಪ್ರಮೋಟ್ ಮಾಡೋದಕ್ಕೆ ಅದೊಂದು ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. 25ನೇ ತಾರೀಕಿಗೆ ನಾನು ದೆಹಲಿಗೆ ಹೋಗೋದಿತ್ತು. ಒಂದು ವಾರ ಮುಂಚೆನೇ ನಮ್ಮ ಸನ್ಮಾನ್ಯ ಹೆಮ್ಮೆಯ ಸಂಸದರಾದಂಥ PC ಗದ್ದಿಗೌಡ ಸಾಹೇಬರಿಗೆ ನಾನು ಫೋನ್ ಮಾಡಿ ವಿಷಯ ತಿಳಿಸಿದೆ. ಸರ್, ನಾನು ದೆಹಲಿಗೆ ಬರ್ತಾ ಇದ್ದೀನಿ ಜುಲೈ 25ನೇ ತಾರೀಕಿಗೆ ಅಂಥೇಳಿ ವಿಷಯ ತಿಳಿಸಿದಾಗ ಅವ್ರು ಭಾಳ ಖುಷಿಯಿಂದ, ಇಲ್ಲ ದೆಹಲಿಯಲ್ಲಿ ಬಿರಾದರ್ ಅಂಥೇಳಿ ನಮ್ಮ PA ಇರ್ತಾರೆ, ಅವ್ರ ನಂಬರ್ ತೊಗೊಳ್ಳಿ, ಅವ್ರು ಫೋನ್ ಮಾಡಿ ನಿಮ್ಗೆ ಇರಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಅವ್ರು ಮಾಡ್ತಾರೆ ಅಂತ ನನಗೆ ಹೇಳಿದರು. ನಮ್ಮ ಕಾರ್ಯಕ್ರಮ ಮುಗಿದಾದ್ಮೇಲೆ ನಾವು ಹೊರಗಡೆ ರೂಮ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ನನ್ನ ಜೊತೆ ಬೇರೆ ಬೇರೆ ರಾಜ್ಯದ ಒಂದು 4-5 ಜನ CSC ಮಿತ್ರರು, ಇಲ್ಲ ನಾವು 4-5 ದಿನ ಇಲ್ಲೇ ಇದ್ದು ದೆಹಲಿಯನ್ನು ಪ್ಲೇಸ್ಗಳನ್ನ ವಿಸಿಟ್ ಮಾಡೋಣ ಅಂತ ಹೇಳಿ ಅಪೇಕ್ಷೆ ವ್ಯಕ್ತ ಮಾಡಿದರು. ಹಾಗಾಗಿ 5 ಜನ ಅದನ್ನು ಒಟ್ಟು 5 ಜನಕ್ಕೂ ಸಹಿತ ಅವರು ತಮ್ಮ ಆಫೀಸಿಗೆ ಬರಮಾಡಿಕೊಂಡು ಅಲ್ಲಿ ಉಳ್ಕೊಳ್ಳೋದಕ್ಕೆ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ರು. ಒಳ್ಳೆ ಊಟ, ಉತ್ತರ ಕನ್ನಡ ಊಟ ದೆಹಲಿಯಲ್ಲಿ ನಮ್ಗೆ ಎಲ್ಲೂ ಸಿಗೋದಿಲ್ಲ. ಊಟದೊಂದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು ನಮಗೆ ದೆಹಲಿ ಒಳಗೆ. ಅಂಥದ್ರಲ್ಲಿ ಸನ್ಮಾನ್ಯ PC ಗದ್ದಿಗೌಡ ಸಾಹೇಬ್ರ ಮನೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಒಳ್ಳೆ ಊಟ ನಮ್ಗೆ ಸಿಕ್ತು. ಮತ್ತು ಊಟದ ಟೈಮಿಗೆ ಪ್ರತಿ ಸರ್ತಿನೂ ಅವ್ರ ಸಿಬ್ಬಂದಿ ನಮ್ಗೆ ಫೋನ್ ಮಾಡಿ ಕೇಳಿದ್ರು. ಅಲ್ಲಿ ಇರುವಂಥ ಒಬ್ರು ದೇಸಾಯಿ ಅಂತ ಹೇಳಿ ಭಾಳ ಒಳ್ಳೆ ನಮ್ಮನ್ನು ಇಷ್ಟು ಕಾಳಜಿ ಮಾಡಿದ್ರು ಅಂತ ಹೇಳಿದ್ರೆ ಅವ್ರನ್ನ ನಾವು ನೆನೆಸ್ಬೇಕು. ಒಳ್ಳೆ ನಮ್ಗೆ ಆತಿಥ್ಯವನ್ನು ಕೊಟ್ಟರು. ಹಾಗಾಗಿ ಗದ್ದಿಗೌಡ ಸಾಹೇಬರು ಆಮೇಲೆ ಅವ್ರ ಎಲ್ಲ ತಂಡದವರಿಗೆ ನಮ್ಮ CSC ಟೀಮ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಈ ಮೂಲಕ ಹೇಳೋದಕ್ಕೆ ಬಯಸ್ತೇನೆ.
ಎಲ್ಲರಿಗೂ ಸಹಿತ ಧನ್ಯವಾದಗಳು. ನಮಸ್ಕಾರ.